ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಉನ್ನಿ ಸ್ಟಾಕ್ಸ್. ಈ ವಿಡಿಯೋದಾಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸಿಸ್ ಮಾಡೋಣ ಫಾರ್ ಇಂಟ್ರಾಡೇ ಟ್ರೇಡಿಂಗ್ 27 ಸೆಪ್ಟೆಂಬರ್ ಫ್ರೈಡೇ. ಸೊ ಇಂಟ್ರಾಡೇ ಟ್ರೇಡಿಂಗ್ಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ ರೂಲ್ ನಂಬರ್ 1 ಏನಂದರೆ ನಾವು ಲೆವೆಲ್ಸನ್ನು ಡ್ರಾ ಮಾಡಬೇಕು. ಸೊ ನಮಗೆ ಸಿಗುವಂಥ ಫಸ್ಟ್ ಲೆವೆಲ್ ಏನಂದರೆ ಇವೆರಡು ಬಾಟಮ್ಸನ್ನು ನಾನು ಕನೆಕ್ಟ್ ಮಾಡಿ ಎಕ್ಸ್ಟೆಂಡ್ ಮಾಡ್ತೀನಿ. ಆವಾಗ ನಮಗೊಂದು ಸಿಗುತ್ತೆ ಟ್ರೆಂಡ್ ಲೈನ್ ಸಪೋರ್ಟ್. ನೆಕ್ಸ್ಟ್ ಮಾರ್ಕೆಟ್ ಈ ಝೋನ್ದಿಂದ ಕಂಟಿನ್ಯೂ ಆಗಿ ರಿಜೆಕ್ಷನ್ ತೊಗೊಳ್ತಿತ್ತು ಅಪ್ಪರ್ ಸೈಡಿಂದ. ಸೊ ಈ ಲೆವೆಲನ್ನು ನಾನು ಮಾರ್ಕ್ ಮಾಡಿ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಇದೊಂದು ಹಾರಿಜಾಂಟಲ್ ಲೆವೆಲ್. ಫಸ್ಟ್ ಇದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಬ್ರೇಕೌಟ್ ಆಗಿ ಏನಾದರೂ ಪುಲ್ ಬ್ಯಾಕ್ ಬಂದರೆ ಇದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗುವಂಥ ಚಾನ್ಸಸ್ ಹೈ ಇರುತ್ತೆ. ಸೊ ಲೆವೆಲ್ 1 ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಸ್ಟೆಪ್ 2 ಏನಂದರೆ ನಾವು ಪ್ಲ್ಯಾನ್ ಮಾಡಬೇಕು ಟ್ರೇಡಿಂಗಿಗೆ. ಸೊ ಅದು ಯಾವ ಥರ ಅಂದರೆ, ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆತಂದರೆ ಫ್ಲ್ಯಾಟ್ ಓಪನ್ ಆಗಿ ಕೆಳಗಡೆ ಬಂದಾಗ ನಾವಿಲ್ಲೇ ಬಾಯಿಂಗಿಗೆ ಪ್ಲ್ಯಾನ್ ಮಾಡ್ಕೋಬೋದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಮಗಿಲ್ಲೇ ಸಪೋರ್ಟ್ ಸಿಗ್ತಾವೆ. ಲಾಸ್ಟ್ ಟೈಮ್ ಕೂಡ ಇಲ್ಲಿಂದನೇ ಬಿಗ್ ಮೊಮೆಂಟಮ್ ಬಂದಿತ್ತು. ಸೊ ಗ್ಯಾಪ್ ಡೌನ್ ಓಪನ್ ಆಗಿ ಈ ಲೆವೆಲ್ದಾಗ ನಮಗೇನಾದರೂ ಬುಲ್ಲಿಶ್ ಕನ್ಫರ್ಮೇಷನ್ ಸಿಕ್ತು ಅಂದ್ರೆ ಕೂಡ ಇಲ್ಲಿ ಕೂಡ ನಾವು ಬಾಯಿಂಗನ್ನು ಪ್ಲ್ಯಾನ್ ಮಾಡ್ಕೋಬೋದು. ಆದರೆ ಟಾರ್ಗೆಟ್ ಮಾತ್ರ ಬಿಗ್ ಇರೋದಿಲ್ಲ. ಸೊ ಯಾಕಂದರೆ ಆಲ್ರೆಡಿ ನಮಗೊಂದು ಬಿಗ್ ಮೊಮೆಂಟಮ್ ಬಂದೈತಿ. ಸೊ ಬಿಗ್ ಮೊಮೆಂಟಮ್ ಆದ ನಂತರ ಮಾರ್ಕೆಟ್ ಕನ್ಸಾಲಿಡೇಷನ್ ಫೇಸ್ಗೆ ಹೋಗುವಂಥ ಚಾನ್ಸಸ್ ಹೈ ಇರುತ್ತೆ. ಅದರಾಗ ನಾಳೆ ಶುಕ್ರವಾರ ಅಂದ್ರೆ ಪ್ರೀಮಿಯಮ್ ಡಿಕೆ ಡೇ. ಸೊ ಫಸ್ಟ್ ಹಾಫ್ನಾಗ ಏನಂತಿ ಮ್ಯಾಕ್ಸಿಮಮ್ ಎಷ್ಟಾಗತ್ತಲ್ಲ ಅಷ್ಟದಾದಿಟ್ಟು ಪ್ರೀಮಿಯಮನ್ನು ಡಿಕೆ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದ್ರ ಸಲುವಾಗಿ ನಾವು ನಾಳೆ ಮುಂಜಾನೆ ಬೈ ಮಾಡಿದರೂ ಕೂಡ ಬಿಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬಾರ್ದು. ನೆಕ್ಸ್ಟ್ ಆ್ಯಸ್ ಎ ಆಪ್ಷನ್ ಬೈಯರ್ಗೆ ಏನು ಬೇಕು, ಬಿಗ್ ಮೊಮೆಂಟಮ್ ಅಂದಾಗ ಮಾತ್ರ ನಮಗೆ ಆಪ್ಷನ್ ಪ್ರೀಮಿಯಮಲ್ಲಿ ಇನ್ಕ್ರಿಮೆಂಟ್ ನಮಗೆ ಜಾಸ್ತಿ ಸಿಗುತ್ತೆ. ಸೊ ಆಪ್ಷನ್ ಪ್ರೀಮಿಯಮ್ದಾಗ ಇನ್ಕ್ರಿಮೆಂಟ್ ಸಿಗುವಂಥ ಬಿಗ್ ಮೊಮೆಂಟಮ್ ಎಲ್ಲಿಂದ ಬರ್ಬೋದು ಅಂದರೆ ಈ ಪ್ಲೇಸಿಂದ. ದ ರೀಸನ್ ಈಸ್, ಸೊ ಈ ಪ್ಲೇಸಲ್ಲಿ ಹಾರಿಜಾಂಟಲ್ ಸಪೋರ್ಟ್ ಮತ್ತು ಟ್ರೆಂಡ್ ಲೈನ್ ಸಪೋರ್ಟ್ ಎರಡು ಇಂಟರ್ಸೆಕ್ಟ್ ಆಗ್ಯಾವ. ಅಂದ್ರೆ ಇದು ಭಾಳ ಪವರ್ಫುಲ್ ಬೈಯಿಂಗ್ ಝೋನ್ ಆಗುತ್ತೆ. ಸೊ ಈ ಪ್ಲೇಸ್ನಾಗ ಏನಾದರೂ ನಾಳೆ ಮಾರ್ಕೆಟ್ ಸಿಕ್ತಂದ್ರೆ ನಾವು ಆಪ್ಷನ್ ಬೈಯಿಂಗಿಗೆ ಪ್ಲ್ಯಾನ್ ಮಾಡ್ಕೋಬೋದು. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಆವಾಗ ನೋ ಟ್ರೇಡ್. ಸೊ ನಾವೇನಂತ ವೇಟ್ ಮಾಡಬೇಕು ಪ್ರೈಸ್ ಆಕ್ಷನ್ ಸಲುವಾಗಿ. ಮಾರ್ಕೆಟನ್ನು ಅಲೋ ಮಾಡಬೇಕು ಟ್ರಾವೆಲ್ ಮಾಡಲಿಕ್ಕೆ. ಆಮೇಲೆ ಏನು ಪ್ಯಾಟರ್ನ್ಸ್ ಬರ್ತಾವನ್ನ ನೋಡಿಕೊಂಡು ಮುಂದಿನ ಡಿಸಿಷನ್ ತೊಗೊಂಡು ಟ್ರೇಡಿಂಗನ್ನು ಮಾಡಬೇಕು. ಈಗ ನಾವು 1 ಡೇ ಟೈಮ್ ಫ್ರೇಮಲ್ಲಿ ಈ ನಿಫ್ಟಿಯನ್ನು ನೋಡಿದರೆ ಬ್ಯಾಕ್ ಟು ಬ್ಯಾಕ್ 1, 2, 3, 4, 5 ಕನ್ಸಿಕ್ಯೂಟಿವ್ 5 ಡೇಸ್ ಒನ್ ವೇ ಅಪ್ ಮೊಮೆಂಟಮ್ ಬರತೈತಿ ನಿಫ್ಟಿ ಒಳಗೆ. ಸೊ ಒನ್ ವೇ ಇಷ್ಟೆಲ್ಲ ಅಪ್ ಮೊಮೆಂಟಮ್ ಅಂದಾಗ ಮಾರ್ಕೆಟಿಗೆ ಇಲ್ಲೇ ರೆಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಒಂದು ಹಾಲ್ಟನ್ನು ತೊಗೋಬೇಕು. ಸೊ ನಾಳೆ ಶುಕ್ರವಾರ ಅಂದರೆ ಪ್ರೀಮಿಯಮ್ ಡಿಕೆ ಡೇ ಇರೋದ್ರಿಂದ ನಾಳೆ ಕ್ಯಾಂಡಲ್ ಡೋಜಿ ಆಗ್ಬೋದು, ಇಲ್ಲಾಂದರೆ ಸ್ಮಾಲ್ ಕ್ಯಾಂಡಲ್ ಆಗ್ಬೋದು. ಸೊ ಪ್ರೀಮಿಯಮ್ ಡಿಕೆ ಆಗುವಂಥ ಕ್ಯಾಂಡಲ್ ಫಾರ್ಮ್ ಆಗುವಂಥ ಚಾನ್ಸಸ್ ಹೈ ಇರುತ್ತೆ. ಸೊ ಅದ್ರ ಸಲುವಾಗಿ ನಾಳೆ ಕಾಲ್ ಬಯರ್ಸ್ಗಿಂತ ಪುಟ್ ಸೆಲ್ಲರ್ಸ್ಗೇನೈತಿ ಅನುಕೂಲ ಜಾಸ್ತಿ ಇರುತ್ತೆ. ಸೊ ಬೇಸ್ಡ್ ಆನ್ ದಿ ಮಾರ್ಕೆಟ್ ಮೊಮೆಂಟಮ್ ಫಾರ್ ಟುಮಾರೋ ವಿ ಹ್ಯಾವ್ ಟು ಟೇಕ್ ಡಿಸಿಷನ್ ಇನ್ ಅ ಲೈವ್ ಮಾರ್ಕೆಟ್. ಸೊ ನೆಕ್ಸ್ಟ್ ನಾವೀಗ ಬ್ಯಾಂಕ್ ನಿಫ್ಟಿಯನ್ನು ಓಪನ್ ಮಾಡೋಣ. ಈಗ ನೀವು ಬ್ಯಾಂಕ್ ನಿಫ್ಟಿಯನ್ನು ಅಬ್ಸರ್ವೇಷನ್ ಮಾಡಿದರೆ ಈ ಪ್ರೀವಿಯಸ್ ಲೈಫ್ ಟೈಮ್ ಹೈಯನ್ನು ಬ್ರೇಕ್ ಮಾಡಿದ ನಂತರ ಸೊ ಇಟ್ ಈಸ್ ಕಂಟಿನ್ಯೂಯಸ್ಲಿ ಮೂವಿಂಗ್ ಅಪ್ವರ್ಡ್. ಅಂದರೆ ಮಾರ್ಕೆಟ್ ಇರೋದು ಬಯರ್ಸ್ ಕಂಟ್ರೋಲ್ದಾಗ. ಈಗ ನೆಕ್ಸ್ಟ್ ನಾವು ಇಂಟ್ರಾಡೇಗೆ ಪ್ಲ್ಯಾನಿಂಗ್ ಮಾಡೋಣ. ಸೊ ಫಸ್ಟ್ ಐ ವಿಲ್ ಗೋ ಫಾರ್ ದಿ 15 ಮಿನಿಟ್ ಟೈಮ್ ಫ್ರೇಮ್. ಸೊ ಇಂಟ್ರಾಡೇಗೆ ನಾವು ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು. ರೂಲ್ ನಂಬರ್ 1, ಫಸ್ಟ್ ನಾವು ಲೆವೆಲ್ಸನ್ನು ಡ್ರಾ ಮಾಡಬೇಕು. ದ ಫಸ್ಟ್ ಲೆವೆಲ್ ಈಸ್ ಇದು ಟ್ರೆಂಡ್ ಲೈನ್ ಸಪೋರ್ಟ್. ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ರಿಜೆಕ್ಷನ್ ತೊಗೊಂಡಿತ್ತು ನಿನ್ನೆ. ಸೊ ಆ ಲೆವೆಲನ್ನು ಮಾರ್ಕ್ ಮಾಡ್ಕೊಂಡು ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಈಗ ಈ ಲೆವೆಲ್ ಮೊದಲು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಿತ್ತು. ಇಲ್ಲಿ ಬ್ರೇಕೌಟ್ ಆಗೈತಿ ವಿತ್ ಬಿಗ್ ಕ್ಯಾಂಡಲ್, ಅಂದರೆ ಇದು ಟ್ರೂ ಬ್ರೇಕೌಟ್. ಆಮೇಲೆ ಪುಲ್ ಬ್ಯಾಕ್ ಬಂದಾಗ ಇದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸಪೋರ್ಟ್ನಾಗ ಬಾಯಿಂಗ್ ಆ್ಯಕ್ಟಿವಿಟಿ ಬರೋದ್ರಿಂದ ಸೊ ನಾವು ಈ ಲೆವೆಲ್ದಾಗೆಲ್ಲ ಬಾಯಿಂಗನ್ನು ಪ್ಲ್ಯಾನ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಟ್ರೇಡಿಂಗ್ ಪ್ಲ್ಯಾನ್. ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡೋದಾದರೆ ನಿಫ್ಟಿದಲ್ಲಿ ಕಂಟಿನ್ಯೂಸ್ ಅಪ್ ಮೊಮೆಂಟಮ್ ಡೌನ್ ಮೊಮೆಂಟಮ್ ಭಾಳ ಸ್ಮೂತ್ ಆಗಿದ್ದು. ಅದೇ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದಾಗಲ್ಲಿ ವಿಕ್ಸ್ ಜಾಸ್ತಿ ಅದಾವ.
ಅಂದರೆ ವೊಲಟೈಲಿಟಿ ಜಾಸ್ತಿ ಇದೆ. ವೊಲಟೈಲಿಟಿ ಜಾಸ್ತಿ ಇದ್ದಾಗ ಆಪ್ಷನ್ ಬಯರ್ಗೆ ಏನೈತಿ ಅದು ಅನುಕೂಲ ಆಗೋದಿಲ್ಲ, ಹೆಲ್ಪ್ ಆಗೋದಿಲ್ಲ. ಸೊ ಪ್ರೀಮಿಯಮ್ ಜಾಸ್ತಿ ಡಿಕೆ ಆಗ್ತಾವೆ. ಸೊ ಅದರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಟ್ರೇಡಿಂಗ್ ಮಾಡಬೇಕಂದ್ರೆ ನೆಕ್ಸ್ಟ್ 2 to 3 ಟ್ರೇಡಿಂಗ್ ಸೆಷನ್ಸ್. ಸೊ ಆ್ಯಸ್ ಅ ಆಪ್ಷನ್ ಸೆಲ್ಲರ್ ಆಗಿರೋದು ಬೆಸ್ಟ್ ಇನ್ಸ್ಟೆಡ್ ಆಫ್ ಆಪ್ಷನ್ ಬಯರ್. ನೆಕ್ಸ್ಟ್ ನಾವು ಶುಕ್ರವಾರಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋದಾದರೆ ಫ್ಲ್ಯಾಟ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಈ ಜಾಗದಾಗ ಇಲ್ಲಿ ಬಾಯಿಂಗನ್ನು ನೋಡ್ಕೋಬೋದು. ಬಿಕಾಸ್ ಮಾರ್ಕೆಟ್ ಇಸ್ದಾಗ ಬಯರ್ಸ್ ಸಿಕ್ಕಾಪಟ್ಟೆ ಬರತ್ತಾರ ಈ ಲೆವೆಲ್ದಿಂದ. ಸೊ ಅದ್ರ ಸಲುವಾಗಿ ಇದು ಭಾಳ ಸ್ಟ್ರಾಂಗ್ ಸಪೋರ್ಟ್. ವಿ ಹ್ಯಾವ್ ಟು ಲುಕ್ ಫಾರ್ ದಿ ಬಾಯಿಂಗ್ ಅಪಾರ್ಚುನಿಟಿ. ಅದೇ ಒಂದು ವೇಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಸೊ ನಾವು ಮಾರ್ಕೆಟನ್ನು ಅಲೋ ಮಾಡಲಿಕ್ಕೆ ಬಿಡೋಕ್ಕೂ ಫಾಲ್ ಆಗಲಿಕ್ಕೆ ಒಂದು ಡಿಪ್ಪನ್ನು ಮಾಡಲಿಕ್ಕೆ, ಸೊ ಅವಾಗ ನಾವು ಬೈ ಆನ್ ಡಿಪ್ಪನ್ನು ಪ್ಲ್ಯಾನ್ ಮಾಡ್ಕೋಬೋದು. ಈಗ ಮಾರ್ಕೆಟ್ ಆಲ್ರೆಡಿ ಇರೋದು ಅಪ್ ಟ್ರೆಂಡ್ನಾಗ. ಸೊ ಅಪ್ ಟ್ರೆಂಡ್ ಇದ್ದಾಗ ಒಂದು ಡಿಪ್ ಮಾಡಿದಾಗ ಆ ಡಿಪ್ಪಲ್ಲಿ ನಾವೇನೈತಿ ಬಾಯಿಂಗ್ ಅಪಾರ್ಚುನಿಟಿಯನ್ನು ನೋಡ್ಕೋಬೇಕಾಗತ್ತೆ. ಸೊ ಮಾರ್ಕೆಟ್ನಾಗ ಒಂದು ಇಲ್ಲಿ ಅಪ್ ಟ್ರೆಂಡ್ ಐತಿ, ಆಮೇಲೆ ಡಿಪ್ ಮಾಡ್ತಂದ್ರೆ ಇಲ್ಲಿ ನಾವು ಏನೈತಿ ಬಾಯಿಂಗನ್ನು ನೋಡ್ಕೋಬೋದು. ನೆಕ್ಸ್ಟ್ ಫಾಸ್ಟ್ ಮೊಮೆಂಟಮ್ ಅಥವಾ ಬಿಗ್ ಮೊಮೆಂಟಮ್ ಎಲ್ಲಿಂದ ಬರ್ಬೋದಂದರೆ ಈ ಪ್ಲೇಸಿಂದ. ಸೊ ಈ ಪ್ಲೇಸಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಮತ್ತು ಹಾರಿಜಾಂಟಲ್ ಸಪೋರ್ಟ್ ಎರಡೂ ಇಂಟರ್ಸೆಕ್ಟ್ ಆಗ್ಯಾವ. ಅಂದರೆ ಇದು ಭಾಳ ಪವರ್ಫುಲ್ ಬಾಯಿಂಗ್ ಜೋನ್ ಆಗುತ್ತೆ. ನಾಳೆ ಏನಾದರೂ ಬ್ಯಾಂಕ್ ನಿಫ್ಟಿ ನಮಗೆ ಈ ಪ್ರೈಸ್ನಾಗ ಸಿಕ್ತಂದ್ರೆ ಇಲ್ಲಿಂದ ಕಾಲ್ ಆಪ್ಷನ್ ಬಯರ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲೈಸಿಸ್ ಆಗಿರ್ತೈತಿ ಫಾರ್ ಫ್ರೈಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.